ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೊದಲೆಲ್ಲ ಇವಿಎಂ ಸರಿ ಇಲ್ಲ ಅಂದ್ಬಿಟ್ಟು ಇವಿಎಂ ಗಳ ಮೇಲೆ ಗೂಬೆ ಕೂರಿಸ್ತಿದ್ರು ಸರ್. ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಕರ್ನಾಟಕ ರಾಜ್ಯದ ಚುನಾವಣೆಯಲ್ಲಿ ಅಕ್ರಮ ಆಗಿದೆ. ಗ್ರಾಮಾಂತರದ ಮೇಲೆ ನೇರವಾಗಿ ಆರೋಪ ಸರ್. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಮ್ಮ ಹತ್ರ ಸಾಕ್ಷಿ ಇದೆ, ಅಕ್ರಮ ಆಗಿದೆ. ನಮಗೂ 136 ಸೀಟ್ ಗೆದ್ದಿದಾರಲ್ಲ, ನಮಗೂ 236 ಸೀಟ್ ಹೆಂಗ್ ಗೆದ್ರು ಅಂತ ನಮಗೂ ಅನುಮಾನ ಶುರುವಾಗ್ಬಿಟ್ಟಿದೆ. ಬಳ್ಳಾರಿ ಏನಾದ್ರು ವಾಲ್ಮೀಕಿ ಅಲ್ಲ, 136 ಸೀಟ್ MLA ಗೆದ್ದಿದಾರಲ್ಲ, ಇದೇ ನಮ್ಗೆ ಅನುಮಾನ. ಹೆಂಗ್ ಗೆದ್ರು ಇವರು? ಅವ್ರ ಯೋಗ್ಯತೆಗೆ ಅಷ್ಟು ಗೆಲ್ಲಕ್ ಸಾಧ್ಯನೇ ಇಲ್ಲ. ಇವರು ಏನೋ ಬೋಗಸ್ ಮಾಡಿದ್ದಾರೆ ಅಂತ ನಮಗೂ ಅನ್ಸ್ತೈತೆ. ಹಂಗಾರೆ ಎಲೆಕ್ಷನ್ ಮಾಡ್ತೀರಾ? ಈಗ ಪ್ರೂವ್ ಔಟ್ ಇದೆಯಲ್ಲ, ಬಳ್ಳಾರಿ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಪ್ರೂವ್ ಔಟ್ ಇದೆಯಲ್ಲ. ED ಅವರು ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ, ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಹಣ ಯಾರ್ಯಾರು ಜೋಬ್ಗೆ ಹೋಗಿದೆ ಎಲ್ಲ ಡೀಟೇಲ್ ED ಅವರು ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಅಕ್ರಮ ಆಗಿಲ್ವ? ಹಂಗಾರೆ ನಿಮ್ಮ ಹತ್ರ ಏನು ಅಕ್ರಮ ಆಗಿದೆ ಅನ್ನೋದಕ್ಕೆ ನೀವು ಅರ್ಜಿ ಸಲ್ಸಕ್ಕೆ 45 ದಿನ ಟೈಮ್ ಇದ್ದೇ ಇರ್ತೈತಲ್ಲ, 90 ಡೇಸ್, 90 ದಿನ ಟೈಮ್ ಇರ್ತೈತಲ್ಲ. ಯಾಕೆ ಅರ್ಜಿ ಸಲ್ಲಿಸಲಿಲ್ಲ ಕೋರ್ಟ್ಗೆ? ನ್ಯಾಯಸ್ಥಾನದ ಮೇಲೆ ಗೌರವ ಇದ್ದಿದ್ದಾರೆ ನೀವು. ಅರ್ಜಿ ಅಲ್ಲಾಗಲ್ಲ, ಯಾಕಂದ್ರೆ ಅಲ್ಲಿ ಚೀಮಾರಿ ಹಾಕ್ತಾರೆ ಇವರಿಗೆ. ಅದಕ್ಕೆ ಆದಿ ಬೀದಿಗಳಲ್ಲಿ ರಂಪ ಮಾಡಿ ಚುನಾವಣಾ ಆಯೋಗ ಸರಿ ಇಲ್ಲ, CBI ಸರಿ ಇಲ್ಲ, ED ಸರಿ ಇಲ್ಲ, ಕೊನೆಗೆ ದೇಶನೇ ಸರಿ ಇಲ್ಲ ಅನ್ನೋ ಮಟ್ಟಿಗೆ ಈ ಕಾಂಗ್ರೆಸ್ ಅವರು ಬರ್ತಾರೆ. ಮತ್ತೆ ಪಾಕಿಸ್ತಾನದ ಪುಲ್ವಾಮಾ ಆದಾಗೂ ಕೂಡ ಸಾಕ್ಷಿ ಕೇಳಿದ್ರು ಇವರು. ಸೈನಿಕರು ಎಷ್ಟು ವಿಮಾನ ಹೊಡೆದಾಕಿದ್ದಾರೆ, ಎಷ್ಟು ಟೆರರಿಸ್ಟ್ ಹೊಡೆದಾಕಿದ್ದಾರೆ, ಇದನ್ನ ಸಾಕ್ಷಿ ಕೇಳ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ತಪ್ಪು ಹುಡ್ಕುವಂಥದ್ದೇ, ತಪ್ಪು ಹುಡುಕಿ ಇಲ್ಲದೆ ಇರೋಂಥ ತಪ್ಪನ್ನು ಹುಡುಕಿ ಸುದ್ದಿ ಮಾಡಕ್ಕೋಸ್ಕರ ಇರುವಂತ ಸಂಸ್ಥೆ ಇದು. ಕಾಂಗ್ರೆಸ್ಗೆ ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತ ಅರ್ಥ ಆಗಿ ಅವರು ಈ ತರದ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ.